ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 27/1/2019 ಕರ್ನಾಟಕ ಸ್ಟೇಟ್ ಪೊಲೀಸ್ ನಡೆಸಿರುವತಕ್ಕಂತಹ ಎಕ್ಸಾಮಿನ ಕ್ವಶನ್ ಪೇಪರನ್ನು ಕೀ ಆನ್ಸರ್ಗಳನ್ನು ವಿವರಿಸಲಾಗಿದೆ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ನಿಮಗೆಲ್ಲರಿಗೂ ಕನ್ನಡ GK ವೀಕ್ಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಶುರು ಮಾಡೋಣ. ಪ್ರಶ್ನೆ 1. ಮಹಾತ್ಮ ಗಾಂಧಿಯವರು ತಮ್ಮ ಪ್ರಥಮ ಸತ್ಯಾಗ್ರಹವನ್ನು ಎಲ್ಲಿ ಆರಂಭಿಸಿದರು? ಉತ್ತರ ಆಪ್ಷನ್ ಡಿ, ಚಂಪಾರಣ್ಯ. ಪ್ರಶ್ನೆ 2. ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ಅಂಗೀಕರಿಸಲ್ಪಟ್ಟಿತು? ಉತ್ತರ ಎ, ಕರಾಚಿ ಅಧಿವೇಶನ. ಪ್ರಶ್ನೆ 3. ಸೂಕ್ತ ಪರ್ಯಾಯ ಪದವನ್ನು ಆರಿಸಿ. ಆಹಾರ, ಹೊಟ್ಟೆ, ಇಂಧನ. ಇದಕ್ಕೆ ಸರಿಯಾದ ಉತ್ತರ ಬಿ, ಇಂಜಿನ್. ಪ್ರಶ್ನೆ 3. ಗುಂಪಿನಲ್ಲಿರುವ ಇತರ ಪದಗಳಿಗೆ ಕಡಿಮೆ ಸರಿಹೊಂದುವ ಪದ ಆರಿಸಿ. ಇದಕ್ಕೆ ಉತ್ತರ ಆಪ್ಷನ್ ಡಿ, ಖಡ್ಗ. ಪ್ರಶ್ನೆ 5. ಶಬ್ದದ ತೀವ್ರತೆಯನ್ನು ಅಳೆಯಲು ಇರುವ ಏಕಮಾನ ಯಾವುದು? ಉತ್ತರ ಆಪ್ಷನ್ ಬಿ, ಡೆಸಿಬಲ್. ಪ್ರಶ್ನೆ 6. ಭಾರತದಲ್ಲಿ ಫ್ರೆಂಚರ ಅದೃಷ್ಟ ಪರೀಕ್ಷೆಗೆ ನಿರ್ಣಾಯಕವಾದ ಕದನ ಯಾವುದು? ಉತ್ತರ ಆಪ್ಷನ್ ಸಿ, ವಾಂಡಿವಾಶ್ ಕದನ. ಸ್ನೇಹಿತರೆ, ನಮ್ಮ ಮುಂದಿನ ಪ್ರಶ್ನೆ 7. ಯಾವ ಇಸ್ವಿಯಲ್ಲಿ ಕಸ್ತೂರ್ಬಾ ಗಾಂಧಿಯವರು ಜೈಲಿನಲ್ಲಿ ನಿಧನ ಹೊಂದಿದರು? ಉತ್ತರ ಬಿ, 1944ರಲ್ಲಿ. ಪ್ರಶ್ನೆ 8. ಇವುಗಳಲ್ಲಿ ಯಾವುದು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ? ಉತ್ತರ ಡೈನಾಮೋ. ಸ್ನೇಹಿತರೆ, ನಮ್ಮ ಮುಂದಿನ ಪ್ರಶ್ನೆ ನಂಬರ್ 9. 2018ರ G20 ಸಮಿಟನ್ನು ಯಾವ ದೇಶವು ನಡೆಸಿಕೊಟ್ಟಿತು? ಉತ್ತರ ಆಪ್ಷನ್ ಎ, ಅರ್ಜೆಂಟೈನಾ. ಪ್ರಶ್ನೆ 10. ನವೆಂಬರ್ 28, 2018ರಂದು ಭಾರತದ ಯಾವ 2 ರಾಜ್ಯಗಳ ಚುನಾವಣೆ ನಡೆಯಿತು? ಉತ್ತರ ಆಪ್ಷನ್ ಸಿ, ಮಧ್ಯಪ್ರದೇಶ್ ಮತ್ತು ಮಿಜೋರಾಂಗಳಲ್ಲಿ. ನಮ್ಮ ಮುಂದಿನ ಪ್ರಶ್ನೆ 11. ನವೆಂಬರ್ 26, 2018ರಂದು ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡುರವರು ದೇರಾ ಬಾಬಾ ನಾನಕ್ ಕರ್ತಾರ್ಪುರ್ ಸಾಹೇಬ್ ರಸ್ತೆ ಕಾರಿಡಾರ್ ನಿರ್ಮಾಣದ ಅಡಿಪಾಯವನ್ನು ಪಂಜಾಬಿನ ಯಾವ ಜಿಲ್ಲೆಯಲ್ಲಿ ಸ್ಥಾಪಿಸಿದರು? ಉತ್ತರ ಗುರ್ದಾಸ್ಪುರ್. ಸ್ನೇಹಿತರೆ, ನಮ್ಮ ಮುಂದಿನ ಪ್ರಶ್ನೆ 12. ಕೊಂಕನ್ ಎಂಬುದು ಯಾವ 2 ದೇಶಗಳ ನಡುವಿನ ನೌಕಾ ಅಭ್ಯಾಸವಾಗಿದೆ? ಉತ್ತರ ಆಪ್ಷನ್ ಸಿ, ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್. ನೆಕ್ಸ್ಟ್ ಪ್ರಶ್ನೆ 13. ಲೋಕಸಭೆ ಚುನಾವಣೆಗೆ ನಾಮಪತ್ರ ಇವರಿಂದ ಸಲ್ಲಿಸಲ್ಪಡಬಹುದು? ಆಪ್ಷನ್ ಬಿ, ಮತಕ್ಷೇತ್ರವೊಂದರ ಮತದಾರರ ಪಟ್ಟಿಯಲ್ಲಿ ಹೆಸರು ಕಂಡುಬರುವ ಭಾರತದ ಯಾವುದೇ ಪ್ರಜೆ. ಪ್ರಶ್ನೆ 14. ಸ್ವಲ್ಪ ಸಮಯದವರೆಗೆ ಸುದ್ದಿಯಲ್ಲಿದ್ದ ಡಿಜಿ ಲಾಕರ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿವೆ? ಉತ್ತರ ಬಿ, 1 ಮತ್ತು 2 ಹೌದು. ಸ್ನೇಹಿತರೆ, ನಮ್ಮ ಮುಂದಿನ ಪ್ರಶ್ನೆ ನಂಬರ್ 15. ಕೆಳಗಿನ ಗ್ರಹಗಳಲ್ಲಿ ಯಾವುದು ಸೂರ್ಯನ ಸುತ್ತ 1 ಬಾರಿ ಸುತ್ತಲು ಗರಿಷ್ಠ ಸಮಯವನ್ನು ತೆಗೆದುಕೊಳ್ಳುತ್ತದೆ? ಉತ್ತರ ಸಿ, ಗುರು. ಸ್ನೇಹಿತರೆ, ಪ್ರಶ್ನೆ ನಂಬರ್ 16. ಹರಪ್ಪ ನಗರವು ಯಾವ ನದಿಯ ದಂಡೆಯ ಮೇಲೆ ಸ್ಥಾಪಿಸಲ್ಪಟ್ಟಿತು? ಉತ್ತರ ಆಪ್ಷನ್ ಡಿ, ರಾವಿ ನದಿ. ಪ್ರಶ್ನೆ ನಂಬರ್ 17. ಕೇಂದ್ರ ರೈಲ್ವೆ ಮಂತ್ರಿಯು 1991-95 ಇತ್ತೀಚೆಗೆ ತೀರಿಕೊಂಡ ರಾಜಕಾರಣಿ ಯಾರು? ಆಪ್ಷನ್ ಸಿ, CK ಜಾಫರ್ ಶರೀಫ್. ಪ್ರಶ್ನೆ 18. ಅಂಚಿನ ಹಿನ್ನೆಲೆಯಲ್ಲಿನ ಸ್ಟಾರ್ಟ್ಅಪ್ ಮತ್ತು ಎಂಟರ್ಪ್ರಿನರ್ಗಳಿಗೆ ಸಹಾಯ ಒದಗಿಸಲು ಕರ್ನಾಟಕ ಸರ್ಕಾರ ಯಾವ ಯೋಜನೆಯನ್ನು ಆರಂಭಿಸಿದೆ? ಉತ್ತರ ಉನ್ನತಿ ಎಂಬ ಯೋಜನೆಯನ್ನು. ಸ್ನೇಹಿತರೆ, ನಮ್ಮ ಮುಂದಿನ ಪ್ರಶ್ನೆ
ಪ್ರಶ್ನೆ 19 ಭಾರತವು ಇತ್ತೀಚೆಗೆ 39 ಫೈಟರ್ ವಿಮಾನಗಳನ್ನು ಅಂದರೆ ರಿಫಲ್ಸ್ ಡೆಸಾಲ್ಟ್ ಖರೀದಿಸಲು ನಿಶ್ಚಯಿಸಿದೆ. ಈ ಕಂಪನಿಯು ಯಾವ ದೇಶದಲ್ಲಿದೆ? ಉತ್ತರ ಫ್ರಾನ್ಸ್. ಪ್ರಶ್ನೆ 20 ಡಿಸೆಂಬರ್ 1, 2018 ಭಾರತದ 23ನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ನೇಮಕಗೊಂಡವರು ಯಾರು? ಆಪ್ಷನ್ ಸುನಿಲ್ ಅರೋರಾ. ಆಪ್ಷನ್ ಎ. ನಮ್ಮ ಮುಂದಿನ ಪ್ರಶ್ನೆ ನಂಬರ್ 21 ಸಂಗೀತಕ್ಕೆ ಸಂಬಂಧಿಸಿದ ವೇದ ಯಾವುದು? ಉತ್ತರ ಆಪ್ಷನ್ ಡಿ ಸಾಮವೇದ. ಪ್ರಶ್ನೆ 22 ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಉತ್ತರ ಎ ಶ್ರೀಶೈಲಂ ನಲ್ಲಮಲ್ಲ ಬೆಟ್ಟಗಳು. ಪ್ರಶ್ನೆ 23 ಸುದ್ದಿಯಲ್ಲಿರುವ H1N1 ವೈರಸ್ ಸೋಂಕು ಕೆಳಗಿನಗಳಲ್ಲಿ ಯಾವ ರೋಗಕ್ಕೆ ಸಂಬಂಧಿಸಿದೆ? ಉತ್ತರ ಹಂದಿ ಜ್ವರ ಅಂದರೆ ಸಿ ಆಪ್ಷನ್. ನಮ್ಮ ಮುಂದಿನ ಪ್ರಶ್ನೆ ಸ್ನೇಹಿತರೆ ಪ್ರಶ್ನೆ ನಂಬರ್ 24 ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿದರೆ ಉತ್ತರ ಸಿ ಆಗುತ್ತೆ ಸ್ನೇಹಿತರೆ. 1 ಮತ್ತು 2ರಲ್ಲಿ ಯಾವುದು ಅಲ್ಲ? ಆಪ್ಷನ್ ಸಿ. 25ನೆಯ ಪ್ರಶ್ನೆ ಜಾರ್ಜ್ H.W. ಬುಷ್ರವರು 94ನೇ ವಯಸ್ಸಿನಲ್ಲಿ ತೀರಿಕೊಂಡರು. ಅವರು ಯಾವ ದೇಶದ ಮಾಜಿ ರಾಷ್ಟ್ರಪತಿಯಾಗಿದ್ದರು? ಉತ್ತರ USA. ಆಪ್ಷನ್ ಸಿ ಸ್ನೇಹಿತರೆ. ಪ್ರಶ್ನೆ ನಂಬರ್ 26 ಇತ್ತೀಚೆಗೆ ಫ್ರಾನ್ಸ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಿಂದ ಗೌರವಿಸಲ್ಪಟ್ಟವರು ಯಾರು? ಉತ್ತರ ಆಪ್ಷನ್ ಎ ಅಜಿಮ್ ಪ್ರೇಮ್ಜಿ. ನಮ್ಮ ಮುಂದಿನ ಪ್ರಶ್ನೆ ಸ್ನೇಹಿತರೆ ಪ್ರಶ್ನೆ ನಂಬರ್ 27 ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದ ಯೋಗಿ ಆದಿತ್ಯನಾಥ್ ಅವರು ಇತ್ತೀಚೆಗೆ ಯಾವ ಜಿಲ್ಲೆಯನ್ನು ಅಯೋಧ್ಯೆ ಎಂದು ಮರು ಹೆಸರಿಸಿದರು? ಉತ್ತರ ಅಲಹಾಬಾದ್ ಅಂದರೆ ಆಪ್ಷನ್ ಡಿ ಸರಿಯಾದ ಉತ್ತರ. ಪ್ರಶ್ನೆ ನಂಬರ್ 28 2011ರ ಜನಗಣತಿ ಅನುಸಾರ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದಾಗಿತ್ತು? ಉತ್ತರ ಆಪ್ಷನ್ ಉತ್ತರ UP ಸ್ನೇಹಿತರೆ ಉತ್ತರ ಪ್ರದೇಶ. ಪ್ರಶ್ನೆ ನಂಬರ್ 29 ಪಾದ ಮತ್ತು ಬಾಯಿ ರೋಗ ಸಾಮಾನ್ಯವಾಗಿ ಕಂಡುಬರುವುದು? ಉತ್ತರ ಜಾನುವಾರುಗಳಲ್ಲಿ ಅಂದರೆ ಆಪ್ಷನ್ ಡಿ. ನಮ್ಮ ಮುಂದಿನ ಪ್ರಶ್ನೆ ಸ್ನೇಹಿತರೆ ಪ್ರಶ್ನೆ ನಂಬರ್ 30 ಕೆಳಗಿನ ಪರ್ವತ ಶ್ರೇಣಿಗಳಲ್ಲಿ ಯಾವುದು ಭಾರತದಲ್ಲಿನ ಒಂದು ರಾಜ್ಯದ ಮೇಲೆ ಮಾತ್ರ ಹರಡಿರುತ್ತದೆ? ಉತ್ತರ ಅಜಂತ ಸ್ನೇಹಿತರೆ. ಪ್ರಶ್ನೆ ನಂಬರ್ 31 ಬಸದಿ ಧಾರ್ಮಿಕ ಶಬ್ದವು ಡ್ಯಾಶ್ರೊಂದಿಗೆ ನಂಟನ್ನು ಹೊಂದಿರುತ್ತದೆ ಅಂದರೆ ಜೈನ ಧರ್ಮ ಅಂದರೆ ಆಪ್ಷನ್ ಬಿ ಸರಿಯಾಗಿರುತ್ತದೆ. ಪ್ರಶ್ನೆ ನಂಬರ್ 32 ಸಂಘಕಾಲ ಎಂಬಲ್ಲಿ ಸಂಘಂ ಎಂಬುದು ಈ ಅರ್ಥವನ್ನು ಕೊಡುತ್ತದೆ? ತಮಿಳು ಲೇಖಕರ ಸಭೆ ಅಂದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ ನಂಬರ್ 33 ಕರ್ನಾಟಕ ರಾಜ್ಯೋತ್ಸವವನ್ನು ಯಾವ ದಿನದಂದು ಆಚರಿಸುತ್ತಾರೆ? ನವೆಂಬರ್ 1 ಆಪ್ಷನ್ ಬಿ ಸರಿಯಾದ ಉತ್ತರ. ಪ್ರಶ್ನೆ ನಂಬರ್ 34 2018ರ ಫಿಫಾ ವಿಶ್ವಕಪ್ಪನ್ನು ಯಾವ ದೇಶವು ಗೆದ್ದಿತು? ಉತ್ತರ ಎ ಫ್ರಾನ್ಸ್. ಪ್ರಶ್ನೆ ನಂಬರ್ 35 G20 ಸಮಿಟ್ಗೆ ಭಾರತವು ಯಾವ ವರ್ಷದಲ್ಲಿ ಆತಿಥ್ಯವನ್ನು ನೀಡಲಿದೆ ಎಂದು ಇತ್ತೀಚೆಗೆ ಘೋಷಿಸಲಾಗಿದೆ? 2022 ಅಂದರೆ ಆಪ್ಷನ್ ಬಿ ಸರಿಯಾದ ಉತ್ತರ. 36ನೆಯ ಪ್ರಶ್ನೆ ಏಕೈಕ ತುರ್ತು ಸಂಖ್ಯೆ 112 ಇದನ್ನು ಮೊದಲ ಬಾರಿಗೆ ಪ್ರಾರಂಭಿಸಿದ ಭಾರತದ ರಾಜ್ಯ ಯಾವುದು? ಆಪ್ಷನ್ ಸಿ ಹಿಮಾಚಲ ಪ್ರದೇಶ. ಪ್ರಶ್ನೆ ನಂಬರ್ 37 ಭಾರತದ ಈ ಕೆಳಗಿನ ಪ್ರದೇಶಗಳಲ್ಲಿ ಈಗ ಯಾವುದು ಪಾರಿಸರಿಕ ಇಕೋಲಾಜಿಕಲ್ ಹಾಟ್ಸ್ಪಾಟ್ ಸೂಕ್ಷ್ಮ ಪ್ರದೇಶ ಎಂದು ಪರಿಗಣಿಸಲ್ಪಟ್ಟಿರುತ್ತದೆ? ಆಪ್ಷನ್ ಡಿ ಪಶ್ಚಿಮ ಘಟ್ಟಗಳು. ಪ್ರಶ್ನೆ 38 ಕೆಳಗಿನಲ್ಲಿ ಯಾವುದು ಜಾಗತಿಕ ತಾಪಮಾನಕ್ಕೆ ಪ್ರಮುಖ ಕಾರಣ ಎಂದು ಪರಿಗಣಿಸಲ್ಪಟ್ಟಿರುತ್ತದೆ? ಉತ್ತರ ಬಿ ಹಸಿರುಮನೆ ಪರಿಣಾಮ. ನಮ್ಮ ಮುಂದಿನ ಪ್ರಶ್ನೆ ಸ್ನೇಹಿತರೆ ಪ್ರಶ್ನೆ ನಂಬರ್ 39 ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಥವಾ ಸರಿಯಾಗಿವೆ? ಉತ್ತರ ಡಿ 2 ಮಾತ್ರ ಅಂದರೆ ಲೋಕಸಭೆಯಲ್ಲಿ ಅಂಗೀಕೃತಗೊಳ್ಳದೆ ರಾಜ್ಯಸಭೆಯಲ್ಲಿ ಬಾಕಿ ಇರುವ ಬಿಲ್ಲೊಂದು ಲೋಕಸಭೆ ವಿಸರ್ಜನೆಯ ನಂತರ ರದ್ದಾಗುವುದಿಲ್ಲ. ಇದು ಸರಿಯಾದ ಉತ್ತರ ಅಂದರೆ
ಆಪ್ಷನ್ ಡಿ ಸರಿಯಾದ ಉತ್ತರ. ಸ್ನೇಹಿತರೆ, ಮುಂದಿನ ಪ್ರಶ್ನೆ ನಂಬರ್ 39. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ ಡಿ 2 ಮಾತ್ರ ಸರಿಯಾಗಿದೆ. ಮುಂದಿನ ಪ್ರಶ್ನೆ ನಂಬರ್ 40. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಇದರಲ್ಲಿ ಆಪ್ಷನ್ ಸಿ ಸರಿಯಾಗಿರುತ್ತೆ. 1 ಮತ್ತು 2 ಇವುಗಳಲ್ಲಿ ಯಾವೊಂದು ಸರಿಯಾಗಿಲ್ಲ. ಆಪ್ಷನ್ ಸಿ ಸರಿಯಾದ ಉತ್ತರ. ಪ್ರಶ್ನೆ ನಂಬರ್ 41. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರಾಗಿದ್ದರು? ಆಪ್ಷನ್ ಸಿ ಕೆ ಚೆಂಗಲರಾಯ ಅವರು ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ. ಪ್ರಶ್ನೆ ನಂಬರ್ 42. ಆರಂಭಿಕ ಚಾಲುಕ್ಯರ ಎರಡನೆಯ ರಾಜಧಾನಿಯಾಗಿದ್ದ ಬಾದಾಮಿಯನ್ನು ಹಿಂದಿನ ದಿನಗಳಲ್ಲಿ ಏನೆಂದು ಕರೆಯುತ್ತಿದ್ದರು? ಆಪ್ಷನ್ ಎ ಸರಿಯಾದ ಉತ್ತರ. ಆಪ್ಷನ್ ಎ ಅಂದರೆ ವಾತಾಪಿ. ಪ್ರಶ್ನೆ 43. ಜೋಗ ಜಲಪಾತವು ಯಾವ ನದಿಯ ಮೇಲಿದೆ? ಜೋಗ ಜಲಪಾತವು ಶರಾವತಿಯ ನದಿಯ ಮೇಲಿದೆ. ಅದರಿಂದ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ. ನಮ್ಮ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಪ್ರಶ್ನೆ ನಂಬರ್ 44. ಕರ್ನಾಟಕದಲ್ಲಿರುವ ಅತಿ ಎತ್ತರದ ಶಿಖರ ಯಾವುದು? ಮುಳ್ಳಯ್ಯನಗಿರಿ ಬೆಟ್ಟ. ಇಲ್ಲಿ ಮುಳ್ಳಯ್ಯನಗಿರಿ ಅಂತ ಇದೆ, ಆದರೆ ಮುಳ್ಳಯ್ಯನಗಿರಿ ಆಪ್ಷನ್ ಬಿ ಸರಿಯಾದ ಉತ್ತರವಾಗಿರುತ್ತೆ. ಪ್ರಶ್ನೆ ನಂಬರ್ 45. ಪೆನ್ಸಿಲಿನ್ ಕಂಡುಹಿಡಿದವರು? ಪೆನ್ಸಿಲಿನ್ ಕಂಡುಹಿಡಿದವರು ಆಪ್ಷನ್ ಡಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತಕ್ಕಂಥವರು ಪೆನ್ಸಿಲಿನನ್ನು ಕಂಡುಹಿಡಿದಾರೆ. ಆದ್ದರಿಂದ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ ನಂಬರ್ 46. ಕೆಳಗಿನವುಗಳಲ್ಲಿ ಯಾವುದು ಬಾರಾಕ್ ಕಣಿವೆನ ಒಂದು ಪ್ರಮುಖ ಬೆಳೆಯಾಗಿರುತ್ತದೆ? ಉತ್ತರ ಆಪ್ಷನ್ ಎ ಸೆಣಬು ಸರಿಯಾದ ಉತ್ತರ. ಪ್ರಶ್ನೆ ನಂಬರ್ 47. ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿಯಾಗಿದ್ದವರು? ಆಪ್ಷನ್ ಎ ಕೌಟಿಲ್ಯ ಅಥವಾ ಚಾಣಕ್ಯ. ಪ್ರಶ್ನೆ ನಂಬರ್ 48. ಬುದ್ಧನ ಆಕೃತಿಯನ್ನು ಹೊಂದಿದ ನಾಣ್ಯಗಳನ್ನು ಚಲಾವಣೆಗೆ ತಂದ ರಾಜನು ಯಾರಾಗಿದ್ದನು? ಉತ್ತರ ಬಿ ಕನಿಷ್ಕ. ಪ್ರಶ್ನೆ ನಂಬರ್ 49. ಈಡನ್ ಗಾರ್ಡನ್ ಯಾವ ನಗರದಲ್ಲಿರುವ ಪ್ರಸಿದ್ಧ ಕ್ರೀಡಾಂಗಣದ ಹೆಸರಾಗಿದೆ? ಉತ್ತರ ಕೋಲ್ಕತ್ತಾ. ಆಪ್ಷನ್ ಬಿ ಸರಿಯಾದ ಉತ್ತರ. ಪ್ರಶ್ನೆ ನಂಬರ್ 50. ಈ ಕೆಳಗಿನವುಗಳಲ್ಲಿ ಯಾವ ನೃತ್ಯ ಶೈಲಿಯ ಅದಕ್ಕೆ ಸಂಬಂಧಿಸಿದ ರಾಜ್ಯದೊಂದಿಗೆ ಸರಿಯಾಗಿ ಹೊಂದಿಕೆಯಾಗಿಲ್ಲ? ಡಿ ಸ್ನೇಹಿತರೆ ಮೋಹಿನಿಯಾಟ್ಟಂ ಆಂಧ್ರ ಪ್ರದೇಶ. ಇದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ. ಮೋಹಿನಿಯಾಟ್ಟಂ ಆಂಧ್ರ ಪ್ರದೇಶ. ಅಂದರೆ ಕಥಕ್ ಉತ್ತರ ಪ್ರದೇಶ. ಸಿ ಯಕ್ಷಗಾನ ಕರ್ನಾಟಕ. ಬಿಹು ಅಸ್ಸಾಂ. ಸ್ನೇಹಿತರೆ